ನಮಸ್ಕಾರ ಆತ್ಮೀಗೆರೆ, ನ್ಯೂಸ್ ಡೈರಿಗೆ ಸ್ವಾಗತ. ನಟಿ ಅಭಿನಯ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಇಲ್ವೋ. ಅದೇ 90ರ ದಶಕದಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಇದ್ದವರನ್ನ ಕೇಳಿದ್ರೆ ಬಹುಶಃ ಈ ಹೆಸರನ್ನ ಮರೆತಿರೋದಕ್ಕೆ ಸಾಧ್ಯ ಇಲ್ಲ. ಹೆಸರು ನೆನಪಿಲ್ಲ ಅಂದ್ರೂ ಮುಖ ಪರಿಚಯ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಕಾಲದಲ್ಲಿ ಆ ಮಟ್ಟಿಗೆ ಹೆಸರುವಾಸಿಯಾಗಿದ್ದ ನಟಿಮಣಿ ಇವರು. ಸಿನಿಮಾ ರಂಗದಲ್ಲೂ ಹಾಗೂ ಸೀರಿಯಲ್ ಲೋಕ ಎರಡರಲ್ಲೂ ಸದ್ದು ಮಾಡಿದವರು ನಟಿ ಅಭಿನಯ. ಎಷ್ಟು ದೊಡ್ಡ ಹೆಸರು ಮಾಡಿದ್ರು ಅಷ್ಟೇ ದೊಡ್ಡ ವಿವಾದಕ್ಕೂ ಸಿಲುಕಿದಂತ ನಟಿಮಣಿ ಇವರು. ಇವರ ಬದುಕಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಎಲ್ಲಿ ಅರೆಸ್ಟ್ ಆಗ್ತೀನೋ ಅಂತ ಊರನ್ನ ಬಿಟ್ಟು ಹೋಗಿದ್ದು ಇದೆ. ನಟಿ ಅಭಿನಯ ಅವರ ಬಣ್ಣದ ಲೋಕದ ಯಾನದ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ. ಆದರೆ ಇವರ ವೈಯಕ್ತಿಕ ವಿಷಯದ ಬಗ್ಗೆ ಅಷ್ಟಾಗಿ ತಿಳ್ಕೊಂಡವರಿಲ್ಲ. ಇವರ ಗಂಡ ಯಾರು, ಮಕ್ಕಳು ಏನ್ ಮಾಡ್ತಿದ್ದಾರೆ, ಸ್ಟಾರ್ ನಟಿಯಾಗಿದ್ರು 5-10 ಜನರ ಮುಂದೆ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ಯಾಕೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಅಭಿನಯ ಹುಟ್ಟಿದ್ದು 1971ರಲ್ಲಿ. ಬಟ್ಟಲು ಮುಖದ ಚೆಲುವೆ. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಾಗ ಏನಿಲ್ಲ ಅಂದ್ರೂ 14ರಿಂದ 15 ವರ್ಷ ಆಗಿರಬಹುದು ಅಷ್ಟೇ. ಇವರಿಗೆ ಮೊದಲು ಬಣ್ಣ ಹಚ್ಚಿದ್ದೆ ಸ್ಟಾರ್ ನಿರ್ದೇಶಕ ಕಾಶಿನಾಥ್. ಅವರ ಅನುಭವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾರೆ. ಈ ಸಿನಿಮಾದಲ್ಲಿನ ಹೋದೆಯ ದೂರ ಓ ಜೊತೆಗಾರ ಹಾಡು ಆಗಿನ ಕಾಲಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅನುಭವ ಸಿನಿಮಾದಲ್ಲಿನ ಮುಗ್ಧೆಯ ಪಾತ್ರಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು. ಹೀಗೆ ಅಭಿನಯಿಸಿದ ಮೊದಲ ಸಿನಿಮಾದಲ್ಲೇ ಸ್ಟೇಟ್ ಅವಾರ್ಡ್ ತೆಗೆದುಕೊಂಡ ನಟಿಮಣಿ ಇವರು. ಇದಾದ ಬಳಿಕ 1980 ಮತ್ತು 90ರ ದಶಕದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಆತ್ಮೀಯರೇ, ಅನುಭವ ಸಿನಿಮಾ ಬಳಿಕ ಅಭಿನಯ ಅವರ ಬದುಕೆ ಬದಲಾಗಿ ಹೋಯಿತು. ಕಿಂದರಿ ಜೋಗಿ, ಗಜಪತಿ ಗರುವಭಂಗ, ಊರ್ವಶಿ ಕಲ್ಯಾಣ, ಅಪ್ಪ ನಂಜಪ್ಪ ಮಗ ಗುಂಜಪ್ಪ, ಕೊಲ್ಲೂರು ಕಾಳ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ನಟಿಯಾಗಿ ಕಾಣಿಸ್ಕೊಂಡಿದ್ದು ತುಂಬಾ ಕಮ್ಮಿನೇ. ಸೈಡ್ ರೋಲ್ಗಳಲ್ಲೇ ಹೆಚ್ಚಾಗಿ ನಟಿಸ್ತಾರೆ. ಹೊತ್ತಲ್ಲೇ ನಟಿ ಅಭಿನಯ ಅವರ ದಿಕ್ಕು ದಿಸೆ ಬದಲಿಸಿದ್ದು ಕಿರುತೆರೆ. ಯಾವಾಗ ಧಾರಾವಾಹಿಗೆ ಕಾಲಿಡ್ತಾರೋ ಸ್ಟಾರ್ ನಟಿಯಾಗ್ತಾರೆ. ಒಟ್ಟಾರ ಡ್ರೈವರ್ ಡೊಮ್ಮಣ್ಣ, ಬದುಕು, ಕಂಡಕ್ಟರ್ ಕರಿಯಪ್ಪ ಸೇರಿದಂತೆ 10 ಸೀರಿಯಲ್ಗಳಲ್ಲಿ ನಟಿಸಿ ಮನೆ ಮಾತಾಗಿ ಹೋಗ್ತಾರೆ. ಆತ್ಮೀಯರೇ, ಹೀಗೆ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದ ಹೊತ್ತಲ್ಲೇ ಮದುವೆ ಅನ್ನೋ ಬಂಧಕ್ಕೆ ಗಂಟು ಬೀಳ್ತಾರೆ. 2009ರಲ್ಲಿ ನಟಿ ಅಭಿನಯ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಛಾಯಾಗ್ರಾಹಕ ಉಮಾಕಾಂತ್ ಜೊತೆ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ತಾರೆ. ತಮ್ಮ ಮದುವೆಗೆ ತುಂಬಾ ಆಪ್ತರು ಮತ್ತು ಪರಿಚಿತರಿಗಷ್ಟೇ ಆಮಂತ್ರಣ ಕಳುಹಿಸಿದ್ದರು. ಹೀಗಾಗಿ ತುಂಬಾ ತೀರಾ ಖಾಸಗಿಯಾಗಿ ನಟಿ ಅಭಿನಯ ಅವರ ಮದುವೆ ನಡೆದು ಹೋಗುತ್ತೆ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ತುಂಬಾ ಸಿಂಪಲ್ ಆಗಿ ಸಪ್ತಪದಿ ತೊಳೆದಿತ್ತು ಈ ಜೋಡಿ. ಯಾವಾಗ ಉಮಾಕಾಂತ್ರನ್ನ ಮದುವೆ ಆಗ್ತಾರೋ ಆಮೇಲೆ ಬಣ್ಣದ ಲೋಕದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದೇ ಇಲ್ಲ. ನಟಿ ಅಭಿನಯಗೆ ನಟಿಸುವ ಆಸೆ ಇದ್ರೂ ಕೂಡ ಆಫರ್ ಕಡಿಮೆಯಾಗೋದಕ್ಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ ಬಣ್ಣದ ಲೋಕದಲ್ಲಿ ಹೆಣ್ಮಕ್ಳು ಮದುವೆಯಾದ ಮೇಲೆ ಅವಕಾಶ ಸಿಗೋದು ಕಮ್ಮಿ. ನಟಿ ಅಭಿನಯಗೂ ಇದೇ ಸಮಸ್ಯೆ ಆಗಿದ್ದು. ಆತ್ಮೀಯರೇ, ನಟಿ ಅಭಿನಯ ಮದುವೆಯಾದ ಬಳಿಕ ಸುಮಾರು 7 ವರ್ಷಗಳ ಕಾಲ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಇನ್ನೇನು ಅಭಿನಯ ಅನ್ನೋ ನಟಿಯ ಯುಗಾಂತ್ಯವಾಯ್ತು ಅಂದ್ಕೊಳ್ತಾ ಇದ್ದ ಹೊತ್ತಲ್ಲೇ 7 ವರ್ಷದ ಬಳಿಕ ಮತ್ತೆ ಕಂಬ್ಯಾಕ್ ಮಾಡ್ತಾರೆ. ಕ್ರಶ್ ಅನ್ನೋ ಸಿನಿಮಾದಲ್ಲಿ ನಟಿ ಅಭಿನಯ ಮತ್ತೆ ಬಣ್ಣ ಹಚ್ಚಿದ್ರು. ಈ ಸಿನಿಮಾದಲ್ಲಿ ನಟಿ ಅಭಿನಯ ಪಾತ್ರಕ್ಕೆ 2 ಶೇಡ್ ಇತ್ತು. ಒಂದು ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರೆ ಮತ್ತೊಂದು ಅಜ್ಜಿಯ ಪಾತ್ರದಲ್ಲಿ ನಟಿಸಿದ್ರು. ಈ ಸಿನಿಮಾ ಬಳಿಕ ನಟಿ ಅಭಿನಯ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ರು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಹಿಟ್ಲರ್ ಕಲ್ಯಾಣ ಅನ್ನೋ ಸೀರಿಯಲ್ನಲ್ಲಿ ಕಾಣಿಸಿಕೊಂಡ್ರು. ಸದ್ಯ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದು ಪೋಷಕ ಪಾತ್ರಗಳಿಗೆ ಸೀಮಿತವಾಗಿದ್ದಾರೆ. ಆತ್ಮೀಯರೇ, ಹೀಗೆ ಬಣ್ಣದ ಬದುಕಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿದ್ರು. ವಿವಾದ ಅನ್ನೋದು ಇವರ ಪಾಲಿಗೆ ಬೆನ್ನಿಗೆ ಬಿದ್ದ ಬೇತಾಳದಂತೆ ಕಾಡ್ತಾ ಇತ್ತು. ಇವರ ಅತ್ತಿಗೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಲ್ಲಿ ಅಭಿನಯಗೆ 2 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಈ ವೇಳೆ ಎಲ್ಲಿ ಜೈಲು ಪಾಲಾಗ್ತೀನೋ ಅನ್ನೋ ಆತಂಕದಲ್ಲಿ ಕೆಲಕಾಲ ನಾಪತ್ತೆಯೂ ಆಗಿದ್ರು. ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಟಿ ಅಭಿನಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.